ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಇಲ್ಲಿನ ಒಂದು ವಿಶೇಷ ಸಂದರ್ಶನ ಏನಂತಂದ್ರೆ, ಫರ್ಟಿಲಿಟಿ ಚಿಕಿತ್ಸೆಯಲ್ಲಿ AI ಕ್ರಾಂತಿ ಮಾಡುತ್ತಿರುವ ಫರ್ಟಿಲಿಟಿ ರಿಸರ್ಚ್ ಸೆಂಟರ್ ಈ ಆರ್ಗನೈಸೇಷನ್ ವತಿಯಿಂದ ಇದೊಂದು AI ಕ್ರಾಂತಿ ಮಾಡ್ತಾ ಇದೆ. ಇದೀಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಂಸ್ಥೆಯ ಸದಸ್ಯರು ಮತ್ತು ಮುಖ್ಯಸ್ಥರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಹೇಗೆ ಈ ಒಂದು AI ಫರ್ಟಿಲಿಟಿ ಚಿಕಿತ್ಸೆ ಕೆಲಸ ಮಾಡುತ್ತೆ? ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶೋಭನಾ ಪಟ್ಟೇದ್ ಅಂತ. ಐ ಆಮ್ ದಿ ಮೆಡಿಕಲ್ ಡೈರೆಕ್ಟರ್ ಆಫ್ ಪಟ್ಟೇದ್ ಫರ್ಟಿಲಿಟಿ ಆ್ಯಂಡ್ ರಿಸರ್ಚ್ ಸೆಂಟರು. ಇವತ್ತು ನಾನೊಂದು ಹೆಮ್ಮೆ ವಿಷಯ ನಾವೆಲ್ಲರೂ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀವಿ. ಅದೇನು ಅಂತಂದರೆ, ವಿ ಹ್ಯಾವ್ ಬ್ರಾಟ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಾವು ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ನಾವು ತೊಗೊಂಡು ಬಂದಿದ್ದೀವಿ. ಇದು ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಅಂದರೆ ಪುರುಷರಲ್ಲಿ ಬಂಜೆತನ ಇರೋ ಪೇಷಂಟ್ಸ್ಗೆ ಇದು ತುಂಬ ಮುಖ್ಯವಾಗಿ ಇದು ತುಂಬ ಹೆಲ್ಪ್ ಆಗುತ್ತೆ. ಸಾಮಾನ್ಯವಾಗಿ ನಾವು ಜನರಲಿ ಮ್ಯಾನ್ಯುಯಲಿ ನಾವು ಸೆಮೆನಲ್ ಅಸೆ ಮಾಡ್ತೀವಿ. ಬಟ್ ಇದು ಟೆಸ್ಟ್ ನಾವು ಲೆನ್ಸ್ ಹುಕ್ ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ, X12 Pro ಅಂತ ಈ ಹೊಸ ಮಿಷಿನಿಂದ ಏನಾಗುತ್ತೆ ಅಂದರೆ, ಇದು AI ಇಂಟಿಗ್ರೇಷನ್ ಆಗಿದೆ. ಅಂದರೆ ಇದು ಮೋರ್ ದೆನ್ 3000 ಸ್ಪರ್ಮ್ಸ್ನ ಎಲ್ಲ ಹುಡುಕಿ ನೋಡಿ ಅನಾಲಿಸಿಸ್ ಮಾಡಿ, ಆ ಸಾಫ್ಟ್ವೇರಿಂದ ಅನಾಲಿಸಿಸ್ ಆಗುತ್ತೆ. ಅದು ಇಂಟರ್ಪ್ರಿಟೇಷನು ಮಾಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ಗೋರಿದಮ್ ಆ್ಯಡ್ ಮಾಡಿರ್ತಾರೆ ಅದರಲ್ಲಿ. So based on that, it will give the interpretation of the report, and all this happens so quickly, and the report is ready within 3 to 6 minutes. So this is a very high-end technology. This is one aspect of lens hook. Second aspect ಅಂದರೆ ಒಂದು DNA ಟೆಸ್ಟಿಂಗ್ ಅಂತ ಆಗುತ್ತೆ. ಇಲ್ಲಿ DNA ಫ್ರಾಗ್ಮೆಂಟೇಷನ್ ಅಂತ ಮಾತಾಡ್ತೀವಿ. ಕೆಲವೊಂದು ಸತಿ ಸೆಮೆನಲ್ ಅಷ್ಟೇ ನಾರ್ಮಲ್ ಇರ್ಬೋದು, ಆದರೂ ಪೇಷಂಟ್ಗಳಿಗೆ ಪ್ರೆಗ್ನೆನ್ಸಿ ಆಗೋ ತೊಂದರೆ ಆಗುತ್ತೆ, ಅಥವಾ ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂತೀವಿ. ಸೊ ಈ ಥರ ಎಲ್ಲ ಕಂಡೀಷನ್ಗೆ ಕಾರಣ ಗೊತ್ತಾಗಲ್ಲ, ಅನ್ಎಕ್ಸ್ಪ್ಲೇನ್ಡ್. ಎಲ್ಲ ಟೆಸ್ಟ್ ಮಾಡ್ತೀವಿ, ಎಲ್ಲ ನಾರ್ಮಲ್ ಇದೆ, ಆದರೂ ಪ್ರೆಗ್ನೆನ್ಸಿ ಅದಕ್ಕೆ ನಾವು DNA ಅಂತೀವಿ. DNA ಅಂತಂದರೆ ಜೆನೆಟಿಕ್ ಆಫ್ ದಿ ಸ್ಪರ್ಮು. ಜಸ್ಟ್ ಸಿಂಪಲ್ ಆಗಿ ನಿಮ್ಗೆ ಹೇಳಬೇಕು ಅಂತಂದರೆ, ಒಂದು ಇನ್ಸ್ಟ್ರಕ್ಷನ್ಸ್ ಬುಕ್ ಅದರೊಳಗಡೆ ಇದೆ ಅಂದಂಗೆ. ಒಂದು ಇನ್ಸ್ಟ್ರಕ್ಷನ್ ಬುಕ್ ಸ್ಪರ್ಮ್ ಒಳಗಡೆ ಇದೆ. ಅದು ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಹೆಂಗೆ ಹೇಳುತ್ತೆ ಹಂಗೆ ಸ್ಪರ್ಮ್ ಕೆಲಸ ಮಾಡಬೇಕು. ಆ ಇನ್ಸ್ಟ್ರಕ್ಷನ್ ಬುಕ್ಕಲ್ಲಿ ಒಂದು ಪೇಜ್ ಹಗ್ಗೋಗ್ಬಿಟ್ಟಿತ್ತು, ಅಥವಾ ಒಂದು ಪೇಜ್ ಮಿಸ್ಸಿಂಗ್ ಇತ್ತು ಅಂತಂದರೆ, ಫ್ರಾಗ್ಮೆಂಟೆಡ್ ಆಗಿತ್ತು ಅಂತಂದರೆ, ಅದು ಸ್ಪರ್ಮ್ ಚೆನ್ನಾಗಿ ಕೆಲಸ ಮಾಡಲ್ಲ. ಹೊರಗಡೆಯಿಂದ ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಬಟ್ ಅದ್ರ ಕೆಲಸ ಆಗಲ್ಲ. ಸೊ ಇದೊಂದು ಇಂಪಾರ್ಟೆಂಟ್ ಟೆಸ್ಟ್ ವಿಚ್ ಕ್ಯಾನ್ ಬಿ ಡನ್ ಬೈ ದಿಸ್ ಮಿಷನ್. ದಿಸ್ ಇಸ್ ಕಾಲ್ಡ್ ಎಸ್ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಮಾತಾಡ್ತೀವಿ ನಾವು. ಸೊ ಇದನ್ನು ಮಾಡೋದ್ರಿಂದ ನಮ್ಮ ಬಹಳಷ್ಟು ಪೇಷಂಟ್ಗಳಿಗೆ, ಈ ಥರ ಯಾರು ಸಫರ್ ಮಾಡ್ತಿರ್ತಾರಲ್ಲ ಅವ್ರಿಗೆ ನಾವು ಹೆಲ್ಪ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಇದು ಎಲ್ಲಿ ಅವೈಲೇಬಲ್ ಇದೆ ಮೇಡಮ್? ಎಲ್ಲಿ ಅಡ್ರೆಸ್ ಎಲ್ಲಿ ಬರ್ತದೆ? ರೈಟ್ ನಾವು ದಿಸ್ ಮಿಷಿನ್ ಸೆಕೆಂಡ್ ಇನ್ಸ್ಟಾಲೇಷನ್ ಆಗಿರೋದು ಕರ್ನಾಟಕದಲ್ಲಿ. ಫಸ್ಟ್ ಇನ್ಸ್ಟಾಲೇಷನ್ ಬ್ಯಾಂಗ್ಳೂರಲ್ಲಾಗಿದೆ. ದಿಸ್ ಇಸ್ ಸೆಕೆಂಡ್ ಇನ್ಸ್ಟಾಲೇಷನು. ಸೊ ತುಂಬ ಈಗ ಜಸ್ಟ್ ಟೆಕ್ನಾಲಜಿ ಜಸ್ಟ್ ಎಂಟರ್ ಆಗಿದೆ ಮಾರ್ಕೆಟಲ್ಲಿ. ಆ್ಯಂಡ್ ಬಿಕಾಸ್ ವಿ ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್ ಆಫ್ ಮೇಲ್ ಇನ್ಫರ್ಟಿಲಿಟಿ ಡೇ ಇನ್ ಆ್ಯಂಡ್ ಔಟ್ ನಾವು ನೋಡ್ತಾ ಇದ್ದೀವಲ್ಲ, ಅದಕ್ಕೆ ಈ ಟೆಕ್ನಾಲಜಿ ಬಂದ ತಕ್ಷಣ ವಿ ಥಾಟ್ ವಿ ಮಸ್ಟ್ ಇಂಪ್ಲಿಮೆಂಟ್ ದಿಸ್ ಟು ಗಿವ್ ಬೆನಿಫಿಟ್ ಟು ಅವರ್ ಪೇಷಂಟ್ಸ್ ಅಂತ ನಾವು ತೊಗೊಂಡು ಬಂದಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ನೀವು ಮಾಡ್ತಾ ಇದ್ದೀವಿ. ಹೌದು, ಬೆಳಗಾವಿಯಲ್ಲಿ ಎಕ್ಸಾಕ್ಟ್ ಇಲ್ಲಿ ನಮ್ಮ ಪಟ್ಟೇದ್ ಫರ್ಟಿಲಿಟಿ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತಿದೆ ನಮ್ಮದು. SP ಬೆಂಗಳೂರು ರೋಡಲ್ಲಿ ಇದೆ. ಅಲ್ಲಿ ನಾವು ಫಸ್ಟ್ ಇದನ್ನು ಇನ್ಸ್ಟಾಲೇಷನ್ ಮಾಡಿದ್ವಿ. ಎನಿ ಪೇಷಂಟ್ ಕ್ಯಾನ್ ಜಸ್ಟ್ ಟೇಕ್ ದೇ ಕ್ಯಾನ್ ವಾಕ್ ಇನ್ ಅಂಡ್ ಗೆಟ್ ದ ಟೆಸ್ಟಿಂಗ್ ಡನ್. ದೇ ಗೋ ಬ್ಯಾಕ್ ಇನ್ 1 hour. ಅವರ್ ಪ್ರಾಮಿಸ್ ವಿಲ್ ಬಿ ದಟ್ ಯು ಕ್ಯಾನ್ ಜಸ್ಟ್ ವಾಕ್ ಇನ್, ಗೆಟ್ ದ ಟೆಸ್ಟಿಂಗ್ ಡನ್, ಗೋ ಬ್ಯಾಕ್ ಇನ್ 1 hour. ಸೊ ದಟ್ಸ್ ಕ್ವಿಕ್. ವಿ ಕ್ಯಾನ್ ಗಿವ್ ದಿಸ್ ರಿಸಲ್ಟ್. ಒಂದೇ ಗಂಟೆಯಲ್ಲಿ ನಮ್ಗೆ ರಿಸಲ್ಟ್ ಎಲ್ಲ ಚೆನ್ನಾಗಿರೋದು. 5 to 6 minutes ಟೆಸ್ಟ್ ಆಗೋದು 5 to 6 minutes. ಬಟ್ ದ ಹೋಲ್ ರಿಪೋರ್ಟ್ ದ ಪೇಷಂಟ್ ವಾಕ್ ಇನ್ ಅಂಡ್ ವಾಕ್ ಔಟ್ಗೆ 1 hour ಅಂತ ನಾವು ಹೇಳ್ತೀವಿ. ಈಗ ಹೇಳಿದ್ರಲ್ಲ, ಈ ಟೆಸ್ಟ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಇಸ್ ಯೂಸ್ಡ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಲ್ಲಿ. ದಿಸ್ ಇಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಮಷಿನ್ ವಿಚ್ ಈಸ್ ಬ್ರಾಟ್ ಇನ್ ಹೋಲ್ ಆಫ್ ನಾರ್ತ್ ಕರ್ನಾಟಕ. ಇದರಲ್ಲಿ ಮೇಲ್ ಫ್ಯಾಕ್ಟರ್ಸ್ ಏನಿದೆ ಇನ್ಫರ್ಟಿಲಿಟಿ ಅಂತ ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಸೊ ಏನಾದರೂ ಮೇಲ್ ಫ್ಯಾಕ್ಟರ್ ಡಿಫೆಕ್ಟಿವ್ ಇದ್ದಿತ್ತು ಅಂತಂದರೆ ಈ ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ್ಯಕ್ಚುಲ್ ಟೆಸ್ಟ್ ಮಾಡಲಿಕ್ಕೆ ಬೇಕಾಗುವ ಸಮಯ 5 to 6 minutes. ಆದರೆ ಪೇಷಂಟ್ ಅವ್ರು ಜನ ಬಂದು ಚೆಕಪ್ ಮಾಡಿಕೊಂಡು ಹೊರಗೆ ಹೋಗ್ಲಿಕ್ಕೆವರೆಗೂ 1 hour ಆಗುತ್ತೆ. ಇದು ಸಾಮಾನ್ಯವಾಗಿ ರುಟೀನ್ ಚೆಕಪ್ಪಲ್ಲಿ ಏನು ಮಾಡ್ತಾ ಇದ್ದಿದ್ರಲ್ಲ, ಅವಾಗ ಭಾಳ ಆದರೆ ಒಂದು 100 ಸ್ಪರ್ಮ್ಸ್ವರೆಗೂ ಚೆಕ್ ಮಾಡ್ತಾ ಇದ್ರು. ಈ ಟೆಕ್ನಾಲಜಿ ಯೂಸ್ ಮಾಡಿ ಅಪ್ ಟು 3000 ಸ್ಪರ್ಮ್ಸ್ ಸ್ಟಡಿ ಮಾಡಿ ಇಟ್ ವಿಲ್ ಗಿವ್ ದ ರಿಪೋರ್ಟ್. ನಾರ್ಮಲ್ ಕಾಸ್ಟ್ ಆಗ್ತಾ ಇದ್ದಿತ್ತು 2,000-3,000 ಆಗ್ತಾ ಇತ್ತು. ಇದರಿಂದ 6,000 rupeesವರೆಗೂ ಖರ್ಚಾಗುತ್ತೆ. ಬಟ್ ದ ರಿಪೋರ್ಟ್ ಇಸ್ ಮೋರ್ ಅಕ್ಯುರೇಟ್, ಮೋರ್ ದನ್ 95% ಅಕ್ಯುರೇಸಿ ಇರ್ತದೆ ಇದರಿಂದ. ಸೊ ಇದರಿಂದ ಪ್ರೆಗ್ನೆನ್ಸಿ ರೇಟ್, ಸಕ್ಸಸ್ ರೇಟ್ ಆಲ್ಸೋ ವಿಲ್ ಇನ್ಕ್ರೀಸ್. ಇನ್ನೊಂದ್ಸತಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬೇಸಿಕ್ ಸೆಮೆನಲ್ ಅಸೆ ಅಂತ ಏನು ಮಾಡ್ತೀವಲ್ಲ ಅದು 2,600. ಅಡ್ವಾನ್ಸ್ಡ್ ಸೆಮೆನಲ್ ಅಸೆ ಅಂತ ಏನು ಮಾಡ್ತೀವಲ್ಲ ಅದು 6,500. ಇದೊಂದು ಟೆಕ್ನಾಲಜಿ ಐತೆ, ಯಾವ ಥರ ಬೆಳಗ್ಗೆ ಪೇಷಂಟ್ ಮೇಲೆ ಮಾಡ್ತೀವಿ?
ಸೊ ಬೇಸಿಕ್ಲಿ ಇದು ಇಟ್ಸ್ ಆಲ್ಸೋ ಅನ್ ಅವೇರ್ನೆಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಮೇಲ್ ಇನ್ಫರ್ಟಿಲಿಟಿ ಬಿಕಾಸ್ ಎಲ್ಲ ಕಡೆ ಬೇಸಿಕ್ ರುಟೀನ್ ಟೆಸ್ಟ್ ಅಂದರೆ ಸೀಮನ್ ಅನಾಲಿಸಿಸ್ ಮ್ಯಾನ್ಯುವಲ್ ಆಗಿ ಮಾಡ್ತಾರೆ ಬಟ್ ನಾವಿಲ್ಲಿ ಮೋರ್ ಫೋಕಸ್ಡ್ ಇರೋದು ಪ್ರಿಸಿಷನ್ ಬೇಸ್ಡ್ ಆ್ಯಂಡ್ ಅಕ್ಯುರೇಟ್ ರಿಸಲ್ಟ್ ಕೊಡೋದಕ್ಕೆ ಸೊ ಒನ್ ಟೈಮ್ ರಿಸಲ್ಟ್ ಮಾಡೋದ್ರಲ್ಲಿ ನಮಗೆ ಅಕ್ಯುರಸಿ ಜಾಸ್ತಿ ಇರುತ್ತೆ ಸೊ ಪೇಷಂಟ್ಗೆ ಪರ್ಸನಲ್ ಟ್ರೀಟ್ಮೆಂಟ್ ಕೊಡ್ಬೋದು ಸೊ ಇದ್ರ ಜೊತೆ ಅಡ್ವಾನ್ಸ್ ಟೆಸ್ಟಿಂಗ್ ಪಾಸಿಬಿಲಿಟಿ ಇದೆ ಸೊ ಅದು DNA ಟೆಸ್ಟ್ ಮಾಡಿರ್ತಿರೋದು ಸೊ ಅದರಲ್ಲಿ ಈಗ ಇನ್ಫರ್ಟಿಲಿಟಿ ರಿಲೇಟೆಡ್ ಮೇನ್ ಕಾಸ್ ಇಶ್ಯೂಗೆ ಅದು ಮೇಜರ್ ಪಿಕ್ಚರ್ ಕೊಡುತ್ತೆ ನಮಗೆ ಸೊ ಅದು ಎರಡು ಟೆಸ್ಟಿಂಗ್ ಮಾಡೋದ್ರಿಂದ ಈಗ ಮೇನ್ ಇನ್ಫರ್ಟಿಲಿಟಿ ರಿಲೇಟೆಡ್ ನಮಗೆ ಡಯಾಗ್ನೋಸಿಸ್ ಅವ್ರ ಟ್ರೀಟ್ಮೆಂಟ್ ಪ್ಲಾನ್ ಸ್ಟಾರ್ಟ್ ಮಾಡೋದಕ್ಕೆ ಇದು ಬೆಸ್ಟ್ ಆಪ್ಷನ್ ನಮಗೆ ಅವೈಲೇಬಲ್ ಇರೋ ಸೈನ್ಸ್ ಬೇಸಿಸಲ್ಲಿ ಇದು ಇರುತ್ತೆ ಸೊ ಅದೀಗ ನಮ್ಮ ಸೆಂಟ್ರಲ್ಲಿ ಇದೆ ಸೊ ಯಾರಿಗೆಲ್ಲ ಅದೆಲ್ಲ ಟೆಸ್ಟ್ ಮಾಡಿಸೋದಿದೆ ಸೊ ಇಟ್ ಈಸ್ ಲೋಕಲಿ ಅವೈಲೇಬಲ್ ಫಾರ್ ದ ಪೀಪಲ್ ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ದ ಜನರೇಷನ್ ಆಫ್ ದ ರಿಪೋರ್ಟ್ because seeing what it says is the report is only as good as the system that provides it. So ನಮ್ಮದು ಹೊಸ ಸಿಸ್ಟಮ್ ಅದು ಜನರಿಗೆ ತಲುಪಿಸೋದು ನಮ್ಮ ಕರ್ತವ್ಯ ಸೊ ಅದು ಪಟೇಲ್ ಫರ್ಟಿಲಿಟಿ ರಿಸರ್ಚ್ ಜಗತ್ತಿನಾದ್ಯಂತ ನಾವೆಲ್ಲನೂ AI ಕ್ರಾಂತಿ ಅಂತ ಹೇಳ್ತಾ ಇದ್ದೀವಿ. ಸೊ ಇದೊಂದು AI ಕ್ರಾಂತಿ ಮೆಡಿಕಲ್ ಫೀಲ್ಡಲ್ಲಿ, ಅದು ಇನ್ಫರ್ಟಿಲಿಟಿ ಫೀಲ್ಡಲ್ಲಿ ಮೊಟ್ಟ ಮೊದಲನೇ ಬಾರಿ ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಕ್ಲಿನಿಕಲ್ ಫಸ್ಟ್ ಇನ್ಸ್ಟಾಲ್ ಮಾಡಿದ್ದೀವಿ ಮೇಲ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೋಸ್ಕರ. ಸೊ ಎಲ್ಲ ಪೇಷಂಟ್ಸು, ಎಲ್ಲ ಬೆಳಗಾವಿ ಸುತ್ತಮುತ್ತ ಎಲ್ಲ ಜನಗಳಿಗೂ ಆದಷ್ಟು ಈ ಹೈ ಎಂಡ್ ಟೆಕ್ನಾಲಜಿ ಎಲ್ಲರಿಗೂ ಸಿಗುವಂತಾಗಲಿ ಅಂದ್ಬಿಟ್ಟು ಸೊ ಇನ್ಸ್ಟಾಲ್ ಮಾಡಿದ್ದೀವಿ. ಎಲ್ಲರೂ ಯೂಸ್ ಮಾಡ್ಕೊಳ್ಬೇಕು ಅಂತ ಕೇಳ್ಬೋದು. ಇದ್ರ ಬಗ್ಗೆ ಇಷ್ಟೊಂದೆಲ್ಲ ಮಾಹಿತಿ ಕೊಟ್ಟಿದ್ರಿ. ಈ ಟ್ರೀಟ್ಮೆಂಟ್ ಎಲ್ಲಿ ಸಿಗುತ್ತೆ? ನಿಮ್ಮ ಅಡ್ರೆಸ್ ಪ್ರಮುಖವಾಗಿ ಎಲ್ಲಿ ಬಂತು? ಈ ಟ್ರೀಟ್ಮೆಂಟು ಪಟ್ಟೇದ್ ಫರ್ಟಿಲಿಟಿ ರಿಸರ್ಚ್ ಸೆಂಟರ್ದಲ್ಲಿ ಸಿಗುತ್ತೆ. ಇದು ಬೆಳಗಾವಿ SP ಬಂಗ್ಳೂರು ರೋಡ್ ಸ್ಟೇಟ್ ಎಕ್ಸೈಸ್ ಆಫೀಸ್ ಎದುರುಗಡೆ ಉಂಟು. ಅಲ್ಲಿ ಲಾಸ್ಟ್ 15 ವರ್ಷ 20 ವರ್ಷದಿಂದ ಆಲ್ಮೋಸ್ಟ್ ಅಲ್ಲೇ ಇದ್ದೇವೆ. ಅದಕ್ಕೆ ತಾವು ಯಾವಾಗಲೂ ಮಾರ್ನಿಂಗ್ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಒಂದು ಟೆಲಿಫೋನ್ ಮೇಲೆ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. 8951981180 8951981180. ಈ ನಂಬರ್ಗೆ ತಾವು ಫೋನ್ ಹಚ್ಚಿ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ಬರ್ಬೋದು ಎನಿ ಟೈಮ್. ಈವನ್ ಪೇಷಂಟ್ಸ್ ಕ್ಯಾನ್ ಕಮ್ ವಾಕ್ ಇನ್ ಆ್ಯಂಡ್ ಗೆಟ್ ದ ಟೆಸ್ಟ್ ಡನ್ ಆ್ಯಂಡ್ ಗೋ. ಓಕೆ ಸರ್. ಸೊ ವೀಕ್ಷಕರೇ, ಇದಷ್ಟು ಏನಂತಂದರೆ ಫರ್ಟಿಲಿಟಿ ಚಿಕಿತ್ಸೆಯಲ್ಲಿ AI ತಂತ್ರಜ್ಞಾನ ಬಳಕೆ ಈಗ ಪಟೇಲ್ ಕ್ಲಿನಿಕ್ ಫರ್ಟಿಲಿಟಿ ರಿಸರ್ಚ್ ಸೆಂಟರ್ ಈ ಆರ್ಗನೈಸೇಷನ್ ಮಾಡ್ತಾ ಇದೆ. ಇದರ ಸದುಪಯೋಗ ನೀವು ಬೆಳಗಾವಿ ಜನತೆ ಹಾಗೂ ಉತ್ತರ ಕರ್ನಾಟಕದ ಜನತೆ ಸದುಪಯೋಗ ಪಡ್ಕೋಬೇಕಂತ ನಾವು ಕೂಡ ನಮ್ಮ ಪಾಯಿಂಟರ್ಸ್ ಮುಖಾಂತರ ನಿಮಗೆ ಒಂದು ಸಲಹೆ ಕೊಡ್ತೀವಿ. ಧನ್ಯವಾದ.